ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ರೈತರನ್ನ ಒಪ್ಪಿಗೆ ಪಡೆದುಬಿಟ್ಟು ಯಾವುದೇ ಒಂದು ಲ್ಯಾಂಡ್ ಎಕ್ವಿಸಿಷನ್ ಪ್ರೋಸೆಸ್ ಮಾಡಬೇಕು ಅಂತೇಳಿ ಜಡ್ಜ್ಮೆಂಟ್ಸ್ಗಳು ಕೂಡ ಆಗಿದೆ. ಅವರನ್ನು ಮನವೊಲಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಎಲ್ಲ ಹತ್ರನೂ. ಯಾಕಂದರೆ ಯಾವುದೇ ಹತ್ರ ಇವತ್ತು ಜಾಗ ಬೇಕು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಾರ್ವತ್ರಿಕವಾಗಿರ್ತಕ್ಕಂಥ ಜಾಗಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು ಎಷ್ಟೋ ಸಂದರ್ಭ ಬರ್ತದೆ. ಸರ್ಕಾರಿ ಜಾಗ ಇದ್ದರೆ ಅದಕ್ಕೂ ಕೂಡ ಭಾಳಷ್ಟು ರೆವಿನ್ಯೂ ಜಾಗ ಇರ್ಬೋದು ಅಥವಾ ಇದು ಫಾರೆಸ್ಟ್ ಲ್ಯಾಂಡ್ ಇರ್ಬೋದು. ಈ ಥರದ ಪರಿಸ್ಥಿತಿಗಳು ಬೇರೆ ಎಲ್ಲ ಕಡೆನೂ ಇದೆ. ಗೋಮಾಳನ ಎಷ್ಟೋ ಹತ್ರ ನಾವು ರೆವಿನ್ಯೂ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಿದರೂ ಕೂಡ ಅದನ್ನು ಜನಗಳ ಒಪ್ಪಿಗೆ ಪಡೆದೇ ನಾವು ಇವತ್ತು ಮುಂದಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಬಿಡದಿನಲ್ಲಿ ಇವತ್ತು ದೊಡ್ಡ ಒಂದು ರೈತರ ಹೋರಾಟ ನಡೀತಾ ಇದೆ. ವಿಲ್ ನಾಟ್ ರಿಲೇಟೆಡ್ ಟು ಎನಿ ಆಫ್ ದ ಪೊಲಿಟಿಕಲ್ ಈಕ್ವೇಷನ್ಸಿಗೆ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಅವರ ಪರ ವಿರುದ್ಧ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ರೈತರ ಪರ ನಿಲ್ತಕ್ಕಂಥ ಸಂದರ್ಭದಲ್ಲಿ ನಾವು ರೈತರ ಜೊತೆಗೆ ಅಲ್ಲಿರ್ತಕ್ಕಂಥ ವಾತಾವರಣ ನೋಡಿಕೊಂಡು ರೈತರ ಜೊತೆಗೆ ಸಮಾಧಾನ ಮಾಡಿಬಿಟ್ಟು ಒಪ್ಪಿಗೆ ಕೊಟ್ಟಿರ್ತಕ್ಕಂಥವ್ರು ಕೆಲವ್ರನ್ನ ಬಿಟ್ಟು ನಾನು ಮಾತ್ರ ಇದನ್ನು ಮಾತ್ರ ಮಾಡ್ತೀನಿ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಏನು ವಾದ ಇದೆ ಅದು ಒಂದು ಸರಿಯಾದಂಥ ವಾದ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅವರೆಲ್ಲರೂ ಸಾಮೂಹಿಕವಾಗಿ ಅವ್ರದ್ದೇ ಅಕ್ಕಪಕ್ಕದ ಕ್ಷೇತ್ರಗಳು ಇವೆಲ್ಲವೂ ಕೂಡ ಅವರನ್ನು ಕರೆಸಿ ಕೂತು ಎಷ್ಟೋ ಸಂದರ್ಭದಲ್ಲಿ ಆಗಿದ್ದಾವೆ. ಈ ಥರ ಆಗದೇ ಇರತಕ್ಕಂಥದ್ದು ಆಗಿದ್ದಾವೆ. ನಾವು ವಿನಂತಿ ಮಾಡ್ಕೊಂಡಿದ್ವಿ. ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರ ಸಂದರ್ಭದಲ್ಲಿ ನಾನೇ ಮಂತ್ರಿಮಂಡಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏರ್ಪೋರ್ಟನ್ನು ನೀವು ದೇವನಹಳ್ಳಿ ಮಾಡಬೇಡಿ, ತುಮಕೂರು ಹತ್ರ ಮಾಡಿ. ಇಲ್ಲಿಗೆ ನಮಗೆ ಮಾಡಿದರೆ ಕರ್ನಾಟಕ ಅರ್ಧ ಭಾಗ ನಮಗೆ ಹತ್ತಿರ ಆಗುತ್ತೆ ಮತ್ತು ಒಂದು ಹೊಸ ಒಂದು ರಾಜಧಾನಿಯನ್ನು ನಾವು ಅಲ್ಲಿ ವಿಕಾಸಸೌಧ ಮಾಡೋದು ಬೇಡ, ಇಲ್ಲೇ ದೇವರಾಯನ ಗುಡದ ಹತ್ರನೇ ಒಂದು ದೊಡ್ಡದು ಒಂದು ಚಂಡೀಗಢ ಅಂತ ಒಂದು ಸಿಟಿನ ಮಾಡಿಬಿಟ್ಟು ಅರ್ಧ ಬೆಂಗಳೂರನ್ನ ಈ ಕಡೆ ಶಿಫ್ಟ್ ಮಾಡಿದರೆ ತುಮಕೂರು ನ್ಯಾಷನಲ್ ಹೈವೇಗೂ ಬರ್ತದೆ, ರೈಲ್ವೆ ಲೈನ್ ಇದೆ, ಏರ್ಪೋರ್ಟಿನ ಇಲ್ಲಿ ಮಾಡಿದರೆ ಇಡೀ 7-8 ಜಿಲ್ಲೆಗಳಿಗೆ ಹತ್ತಿರ ಆಗುತ್ತೆ ಅನ್ನೋದನ್ನು ಕೂಡ ಮಾಡಿದ್ವಿ. ಬಟ್ ಕಾಲ ಇವತ್ತು ಹೇಗಾಗಿ ಅಂದರೆ ಇವತ್ತಲ್ಲಿ ಲಾಕ್ ಆಗೋಗಿದೆ. ಆ ಕಡೆ ಹೊಸೂರು ಲಾಕ್ ಆಗಿದೆ, ಈ ಕಡೆ ದೇವನಹಳ್ಳಿ ಲಾಕ್ ಆಗಿದೆ. ಸೊ ನಾವು ಬರೋದಾದರೆ ಕರ್ನಾಟಕಕ್ಕೆ ತುಮಕೂರಿಗೆ ಇವತ್ತಲ್ಲ ನಾಳೆ ನಾವು ಬರಲೇಬೇಕು. ಬಟ್ ಇವತ್ತು ಮುಂದಾಲೋಚನೆ ಮುಂದಿನ ಒಂದು 50 ವರ್ಷ 100 ವರ್ಷ ನಾವು ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ಉತ್ತರಕ್ಕೆ ಬೆಳವಣಿಗೆ ಆಗ್ತಕ್ಕಂಥ ಲಕ್ಷಣಗಳಿದ್ದಾವೆ. ತುಮಕೂರು ಲಿವಿದೆ ಹೆಡ್ ಕ್ವಾರ್ಟರ್ಸ್ ಆಫ್ ಎಲ್ಲ ದೃಷ್ಟಿಯಿಂದಲೂ ತುಮಕೂರು ನಮಗೆ ಒಲಿತದೆ. ಸೊ ಹಾಗಾಗಿ ಆ ಥರದ ಪರಿಸ್ಥಿತಿಗಳು ಬಂದಾಗ ಅಂಥ ಸಮಸ್ಯೆಗಳು ಇಲ್ಲೂ ಕೂಡ ಬರ್ಬೋದು. ಒಂದು ಸ್ಯಾಟಲೈಟ್ ಟೌನ್ ಮಾಡಿದಾಗ, ಹೊಸ ನಗರವನ್ನು ಮಾಡಿದಾಗ ಇಲ್ಲೆಲ್ಲ ಬಂದು ಒಂದು ಚಿಂತನೆ ಆಗುತ್ತೆ. ಹಾಗಾಗಿ ಬೆಳವಣಿಗೆ ಬಂದಾಗ ಸ್ವಾಭಾವಿಕವಾಗಿ ಹೊಸ ಚಿಂತನೆಗಳು ಬಂದಾಗ ಅದ್ರ ಪರ ವಿರುದ್ಧ ಯಾವಾಗಲೂ ಕೂಡ ಚರ್ಚೆ ನಡೀತದೆ. ಬಟ್ ಇವತ್ತಲ್ಲಿ ಹಸಿರಾಗಿರ್ತಕ್ಕಂಥ ಜಾಗ ಇದೆ, ಅಲ್ಲಿ ಸಮೃದ್ಧಿಯಾಗಿರ್ತಕ್ಕಂಥ ರೈತರಿದ್ದಾರೆ, ಬರಡಾಗಿರ್ತಕ್ಕಂಥ ಜಾಗಗಳು ಬೇಕಾದಷ್ಟಿದ್ದಾವೆ. ಇಲ್ಲೇ ತುಮಕೂರಿನಲ್ಲಿ ಪಾವಗಡ ಮತ್ತು ಇದು ಲೈನಲ್ಲಿ ನಮಗೆ ಬರಡಾಗಿರ್ತಕ್ಕಂಥ ಅವೆಲ್ಲರೂ ಕೂಡ ಸೋಲಾರ್ ಫಾರ್ಮ್ಸ್ನ ಹಾಕ್ಕೊಂಡು ನಾವು ಕರೆಂಟನ್ನು ಉತ್ಪಾದನೆ ಮಾಡ್ತಾಯಿದ್ದೀವಿ. ಬಟ್ ಒಂದೇನು ಅಂದರೆ ಮೂಲವಾಗಿ ಜಾಗವನ್ನು ನೋಡ್ತಿದ್ದೀವಿ ಅಂದಾಗ ನೀರನ್ನು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಇವಾಗ ಶರಾವತಿಯಿಂದ ನೀರು ತಗೋಬೇಕು ಅಂತೇಳಿ ನೋಡಿದರು. ಶರಾವತಿನಲ್ಲಿ ಆಗ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ಅದನ್ನು ತಳ್ಳಿ ಹಾಕಿದ್ದಾರೆ. ಬಟ್ ನೀರಿಲ್ದಂಗೆ ನಾವು ಕ್ಯಾಪಿಟಲ್ ಸಿಟಿನ ಅಥವಾ ಯಾವುದೇ ಒಂದು ಇದನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ನಮಗೆ ಎತ್ತಿನಹೊಳೆಯಿಂದ ನಮಗೆ ತುಮಕೂರುವರೆಗೂ ನೀರು ಬರ್ತದೆ ಅಂತ ಎಷ್ಟು ವರ್ಷದ ಹೋರಾಟ ಮಾಡ್ತಾಯಿದ್ದೀವಿ. ಇನ್ನೂ ಕೂಡ ನಮ್ಮ ಸುಸಜ್ಜಿತವಾಗಿ ನಮಗೆ ನೀರು ತಲುಪಿಲ್ಲ. ನಾನೇ ನೀರಾವರಿ ಸಚಿವ ಇದ್ದಾಗ ನಮಗೆ ಸಿರಾ ಮತ್ತು ಆಂಧ್ರದ ಬಾರ್ಡ್ರಲ್ಲಿ ಹೋಗ್ಬಿಟ್ಟು ನಾವು ಇನ್ಸ್ಪೆಕ್ಷನ್ ಒಂದು ಕಾಲುವೆಗೋಸ್ಕರ ಹೊಡೆದಾಡಿರ್ತಕ್ಕಂಥ ಜನ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ನೀರಿಗೆ ಹನಿಗೂ ಕೂಡ ಹೋರಾಟ ಮಾಡ್ತಕ್ಕಂಥ ಜಾಗದಲ್ಲಿ ಫಸ್ಟು ನೀರಿಗೆ ಆದ್ಯತೆ ಕೊಟ್ಕೊಂಡು ಭೂಮಿಗೆ ಆದ್ಯತೆ ಕೊಟ್ಕೊಂಡು ನಾವು ಹೋಗ್ತಕ್ಕಂಥ ಸಂದರ್ಭ. ಬಟ್ ತುಮಕೂರು ಈಸ್ ಆಲ್ವೇಸ್ ನಮಗೆ ಪ್ರೈಮ್ ಪ್ಲೇಸ್ ಆಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಮತ್ತು ನಮ್ಮ ರಾಜಧಾನಿಗೆ. ತುಮಕೂರು ಇನ್ನೂ ಬೆಳವಣಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ತುಮಕೂರಿನ ಪರವಾಗಿ ನಾವೆಲ್ಲರೂ ಇರಬೇಕು ಅಂತೇಳಿ ನಾನು ಭಾವಿಸ್ತೀನಿ. SIR ಬಗ್ಗೆ ಇವಾಗಲೇ 1ನೇ ಹಂತದಿಂದ ಇವಾಗ ಇನ್ನೊಂದು ವಾರ ಅದನ್ನೇ ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಷನ್ಸ್ ಮಾಡ್ತಾರೆ. ನಂದು ಒಂದೇ ಒಂದು ವಿನಂತಿ ನಮ್ಮ BLOಗಳಿಗೆ, ಯಾರೇ ಕಾರಣಕ್ಕೂ ಕೂಡ ನಮ್ಮ ಕಾನೂನಿನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮೀರಿಬಿಟ್ಟು ವೈಯಕ್ತಿಕವಾಗಿರ್ತಕ್ಕಂಥ ಆದೇಶಗಳನ್ನು ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಮಾಡಬಾರ್ದು. ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ಆದೇಶಗಳನ್ನ ಕೊಟ್ಟಿದೆಯೋ ಆ ನಿಟ್ಟಿನಲ್ಲೇ ಅದು ಮುಂದುವರಿಬೇಕೇ ಹೊರತು ನಮ್ಮ ನಿರ್ಧಾರಗಳನ್ನ ನಾನು ಮನೆಯಲ್ಲೇ ಕೂತು ಮಾಡ್ತೀನಿ, ನಾನು ಹುಷಾರಿಲ್ಲ, ನಾನು ಇದು ಮಾಡ್ತೀನಿ ಅಂದರೆ ಮತ್ತೆ ಯಥಾ ಪ್ರಕಾರ ನೋಟಿಸ್ ಇಸ್ಕೊಳೋದು, ನೋಟಿಸಿಗೆ ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿಗೆ ಕರ್ನಾಟಕವನ್ನು ತಗೊಂಡು ಹೋಗಬೇಡಿ. ಕರ್ನಾಟಕ ಇವತ್ತು ವ್ಯವಸ್ಥಿತವಾಗಿ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ,
SRIನ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಬರ್ತಕ್ಕಂಥ ಸವಲತ್ತುಗಳು ಕೂಡ ನಿಮಗೆ ಸಲ್ಲೋದಿಲ್ಲ ಅಂತಕ್ಕಂಥದ್ದು. ಸೊ ಎಲ್ಲ ಬಡವನ ದೃಷ್ಟಿಯಿಂದ, ಸಾರ್ವಜನಿಕರ ದೃಷ್ಟಿಯಿಂದ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ BLOಗಳಿಗೆ ನಾನು ಅಪೀಲ್ ಮಾಡ್ತೇನೆ.